ಒಂದು ಸರಳ ಪ್ರೇಮ ಕಥೆ ಇವತ್ತು ಫಿಲ್ಮ್ ನೋಡಿದ್ರಿ ಮೇಡಮ್, ಹೇಳಿ ಅದ್ರ ಬಗ್ಗೆ. ನೀವು ಇಷ್ಟ ಹತ್ರ ಇಟ್ಕೊಂಡ್ರೆ ಡುಮ್ಮಿ ಇಲ್ಲ ತಗೊಳ್ಳಿ, ಹೇಳಿ ಹೋಗ್ಲಿ. ಬಿಗ್ ಬಾಸ್ ಬಗ್ಗೆ ಹೇಳಿ. ನಾನು ಹೇಳಲ್ಲ. ಓಕೆ, ಒಂದು ಸರಳ ಪ್ರೇಮ ಕಥೆಯಲ್ಲಿ ನನಗೊಂದು ಅರ್ಥ ಆಗಿದೆ ಏನಂತಂದರೆ, ನಾವು ಯಾವಾಗಲೂ ಕಾಣದೇ ಇರೋ ವಸ್ತು ಆಗಲಿ, ಕಾಣದೇ ಇರೋ ವ್ಯಕ್ತಿ ಆಗಲಿ, ಅಥವಾ ಕಾಣದೇ ಇರೋ ಪ್ರೀತಿನ ಹುಡುಕ್ತಾ ಬಹಳಷ್ಟು ಟೈಮ್ನ ವೇಸ್ಟ್ ಮಾಡ್ತಿರ್ತೀವಿ. ಬಟ್ ನಮ್ಮ ಸುತ್ತಮುತ್ತಲೂ ಯಾರು ಇರ್ತಾರೋ ಅವ್ರು ನಮ್ಮನ್ನು ಅತಿಯಾಗಿ ಪ್ರೀತಿಸ್ತಿರ್ತಾರೆ. ಅದು ನಮಗೆ ಅರ್ಥ ಆಗಿರಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಅರ್ಥ ಆಗೋದು ಏನಂತಂದರೆ, ಕಣ್ಮುಂದೆ ಇರೋದು ಯಾವುದು ನಮ್ಮನ್ನು ದ್ವೇಷಿಸಲ್ಲ, ಅದು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೆ. ಆ ಪ್ರೀತಿಸೋದನ್ನು ನಾವು ಮೆಚ್ಕೋಬೇಕು, ನಾವು ಮೆಚ್ಕೊಂಡು ನಾವು ಕೂಡ ಪ್ರೀತಿಸಬೇಕು ಅಂತ ಅರ್ಥ ಆಗುತ್ತೆ. ಎಲ್ಲೇ ಹೋದ್ರೂ ಈ ಪ್ರಶ್ನೆ ಇದ್ದೇ ಇರುತ್ತೆ. ವರ್ತೂರು ಸಂತೋಷ್ ಅವ್ರ ಬಗ್ಗೆ ಹೇಳಿ. ವರ್ತೂರು ಸಂತೋಷ್ ಅವರು ವಿನ್ನರ್ ಥರ ಫುಲ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿದ್ದಾರೆ. ಅವ್ರ ಸಂಘ ಅಂದರೆ ಒಂದು ಗ್ಯಾಂಗ್ ಏನಿದೆ ಅದೆಲ್ಲರೂ ತುಂಬ ಚೆನ್ನಾಗಿ ಅವ್ರನ್ನ ನೋಡ್ಕೊತಾ ಇದ್ದಾರೆ. ಅವ್ರ ಮನೆಯವರು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ನಮ್ರತಾ ಅವರು ಬಾಯೇ ಮುಚ್ಚಲ್ಲ ಗುರು ಅಂತ ಹೇಳಿದ್ರು. ಈಗ ಇಬ್ಬರು ಜೊತೆಯಾಗಿ ಕಾಣಿಸ್ಕೊಂಡ್ರಿ, ಹೇಳಿ ಇದ್ರ ಬಗ್ಗೆ. ಈಗಲೂ ನಾನು ಬಾಯೇ ಮುಚ್ಚಲ್ಲ, ಅವ್ರು ತಡ್ಕೊತಾ ಇದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅದು ಆ್ಯಕ್ಚುಲಿ ಅವ್ರಿಗೆ ಮನೆ ಒಳಗಡೆನೇ ಅರ್ಥ ಆಗ್ಬಿಟ್ಟಿತ್ತು. ನನ್ನ ಮಾತು ಯಾವಾಗಲೂ ಜೋರಾಗಿರುತ್ತೆ. ನನಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಅನ್ಸುತ್ತೋ ಅದನ್ನು ತುಂಬ ಜೋರಾಗಿ ಹೇಳ್ತೀನಿ. ಯಾಕೆ ಅಂತಂದರೆ, ನಾವು ಮಾತಾಡ್ದಾಗ್ಲೇ ನಾವು ಮಾಡ್ತಿರೋದು ಅಥವಾ ಮಾತಾಡ್ತಿರೋದು ಸರಿನೂ ತಪ್ಪು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಹಾಗಾಗಿ ನಾನು ಅದನ್ನು ಯಾವಾಗಲೂ ನನ್ನ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಾನು ಅದನ್ನೇ ಇಂಪ್ಲಿಮೆಂಟ್ ಮಾಡಿದ್ದೆ. ಆ್ಯಂಡ್ ಭಾಳಷ್ಟು ಸಲ ಅದು ನನಗೆ ಪಾಸಿಟಿವ್ ವರ್ಕೌಟ್ ಆಗಿದೆ. ಏನಕ್ಕೆ ಅಂತಂದರೆ, ನಾನು ಅಂದ್ಕೊಂಡಿದ್ದ ವಿಚಾರವನ್ನು ಯಾವುದು ಮುಚ್ಚುಮರೆ ಇಲ್ಲದೆ ಯಾರ ಬಗ್ಗೆ ಏನು ಅನಿಸುತ್ತೋ ಅದನ್ನು ನಾನು ಹೇಳಿದ್ದೆ. ಸೊ ಹಾಗಾಗಿ ತುಂಬ ಜನ ನನ್ನನ್ನು ಆ ವಿಚಾರಕ್ಕೆ ಮೆಚ್ಕೊಂಡಿದ್ದಾರೆ. ಅಂದರೆ ತುಂಬ ಕ್ಲಿಯರಾಗಿರ್ತಪ್ಪ ಈ ಹುಡುಗಿ, ನನಗೆ ಇಷ್ಟ ಆಗುತ್ತೆ, ಕ್ಲಿಯರಾಗಿ ಮಾತಾಡ್ತಾರೆ ಅನ್ನೋದನ್ನ ಜನ ನನ್ನನ್ನು ಮೆಚ್ಕೊಂಡಿದ್ದಾರೆ ಆ ಕಾರಣಕ್ಕೆ. ಸೊ ಐ ಆಮ್ ಸೊ ಹ್ಯಾಪಿ ಅಬೌಟ್ ಇಟ್. ಬಿಗ್ ಬಾಸ್ ಮುಗಿತು ಮೇಡಮ್. ನೆಕ್ಸ್ಟ್ ಇವಾಗ ಆ್ಯಕ್ಚುಲಿ ತುಂಬ ಸೂಪರಾಗಿ ಒಂದಷ್ಟು ಇವೆಂಟ್ಸ್ಗಳು ನಡೀತಾ ಇದೆ. ಅದನ್ನು ಅಟೆಂಡ್ ಮಾಡ್ತಾ ಇದ್ದೀನಿ. ಜನರು ನನಗೆ ಎಷ್ಟು ಅಪಾರವಾದ ಪ್ರೀತಿ ಕೊಡ್ತಾ ಇದ್ದಾರೋ ಅದನ್ನು ಸ್ವೀಕರಿಸ್ತಾ ಇದ್ದೀನಿ. ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ನನಗೆ ಆ್ಯಕ್ಚುಲಿ ತುಂಬ ಟೈಮ್ ಬೇಕಾಗ್ತಾ ಇದೆ. ಯಾಕಂದರೆ ಅಷ್ಟು ಪ್ರೀತಿ ನನಗೆ ನನ್ನ ಕಡೆ ಬರ್ತಾ ಇದೆ. ಅದಲ್ಲದೆ ಪ್ರೊಡಕ್ಷನ್ ಹೌಸ್ ಓಪನ್ ಮಾಡ್ತಾ ಇದ್ದೀವಿ ನಾವು. ಸೊ ಒಂದಷ್ಟು ಸೀರೀಸ್ ಇರ್ಬೋದು ಅಥವಾ ವೀಡಿಯೋಸ್ ಇರ್ಬೋದು ರಿಲೀಸ್ ಮಾಡುವಂಥ ಪ್ಲ್ಯಾನ್ ನಡೀತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಇಟ್ ವಿಲ್ ಟೇಕ್ ಟೈಮ್. ಸೊ ಅದಕ್ಕೆ ಏನು ಬೇಕು ಕೆಲಸ, ಆ ಕೆಲಸನ ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಕುಪ್ಪನ ಸಿಲ್ವರ್ ಜ್ಯುವೆಲ್ರಿ ನಾವು ಇದೇ ಫೆಬ್ರವರಿ ಮಂತಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಆ ಔಟ್ಲೆಟ್ ವಿಜಯನಗರಲ್ಲಿ ಇರುತ್ತೆ. ವಿಜಯನಗರಲ್ಲಿ ಎಲ್ಲಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಡೆಫಿನೆಟ್ಲಿ ನಾನು ಕೊಡ್ತೀನಿ. ಅದಲ್ಲದೆ ಬೆಂಕಿ ಸಾಂಗ್ ಸಖತ್ತಾಗಿ ಓಡ್ತಾ ಇದೆ. ಇನ್ನೂ ನೋಡಿ, ಇನ್ನೂ ಚೆನ್ನಾಗಿ ಓಡಿಸಿ. ಥ್ಯಾಂಕ್ ಯು ಸೋ ಮಚ್. ಮ್ಯಾಮ್, ಕೊನೆ ಪ್ರಶ್ನೆ. ನಿಮ್ಮ ಫ್ರೆಂಡ್ ಕಾರ್ತಿಕ್ ಅವರು ಕೂಡ ಇದರಲ್ಲಿ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳಿ? ಅದರಲ್ಲಿ ಅವನನ್ನ ವಿತ್ ಬ್ಯೂಟಿಫುಲ್ ಹೇರ್ ಸ್ಟೈಲ್ ನೋಡೋದಕ್ಕೆ ತುಂಬ ಇಷ್ಟ ಆಯಿತು ನನಗೆ. ನನಗೆ ಗೊತ್ತಿದ್ದಂಥ ಕಾರ್ತಿಕ್ ಅದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ರೀತಿಯಾದ ಒಂದು ಕಾರ್ತಿಕ್ನ ತುಂಬ ಹತ್ತಿರದಲ್ಲಿ ನಾವು ನೋಡಿದ್ವಿ. ಬಟ್ ಅವ್ರು ಏನು ಆ್ಯಕ್ಟ್ ಮಾಡಿದ್ದಾರೆ ಅದನ್ನು ನಮಗೆ ನೋಡೋದಕ್ಕೆ ಈಗ ಫಸ್ಟ್ ಟೈಮ್ ಆಫ್ಟರ್ ಬಿಗ್ ಬಾಸ್ ನಮಗೆ ಒಂದು ಅವಕಾಶ ಸಿಕ್ಕಿದ್ದು. ಒಂದು ಸಣ್ಣ ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಆ ಹ್ಯಾಂಡ್ಸಮ್ ವಿನ್ನರ್ ಏನಿದ್ದಾರೆ ಅವ್ರು ನೆಕ್ಸ್ಟ್ ಸಿನಿಮಾಗಳಲ್ಲಿ ಹಾಗೆ ಕಾಣಿಸ್ಕೊಳ್ಳಿ ಅಂತ ವಿಶ್ ಮಾಡ್ತೀನಿ. ಕೊನೆ ಪ್ರಶ್ನೆ. ಕಾರ್ತಿಕ್ ಅವ್ರು ಗೆಲ್ಲಕ್ಕೆ ನಮ್ರತಾ ಮತ್ತು ತನಿಷ್ ಅವರು ಹೊರಗಡೆ ಬಂದಿರೋದ್ರಿಂದ ನಿಮ್ಮಿಬ್ಬರು ಓಟ್ಸ್ ಕಾರ್ತಿಕ್ ಅವ್ರಿಗೆ ಹೋಗಿತ್ತು ಅಂತ? ನನ್ನನ್ನು ಇಷ್ಟಪಡೋರು ನನ್ನನ್ನೇ ಇಷ್ಟಪಡ್ತಾರೆ, ಅವ್ರನ್ನ ಇಷ್ಟಪಡೋರು ಅವ್ರನ್ನ ಹೆಚ್ಚಾಗಿ ಇಷ್ಟಪಡ್ತಾರೆ. ನಾನು ಒಳಗಿದ್ದಾಗ ನನಗೆ ವೋಟ್ಸ್ ಮಾಡ್ತಾ ಇದ್ರು. ನಾನು ಆಚೆ ಬಂದಮೇಲೆ ಅಫ್ಕೋರ್ಸ್ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಕಾರ್ತಿಕ್ ಅವ್ರಿಗೆ ವೋಟ್ ಮಾಡಿ. ಅಂದರೆ ಅಲ್ಲಿ ಮನೆಯಲ್ಲಿದ್ದಾಗಲೂ ಕೂಡ ನೀವಲ್ಲ ಗೆಲ್ಲೋದು ಅಂತಂದರೆ ಯಾರು ಗೆಲ್ಲಬೇಕು ಅಂತಂದಾಗ ಪ್ರತಿ ಸತಿ ನಾನು ಕಾರ್ತಿಕ್ ಅವ್ರ ಹೆಸರನ್ನು ತೊಗೊಂಡಿದ್ದೀನಿ. ಸೊ ಕಾರ್ತಿಕ್ ಅವರ ಒಂದು ಎಫರ್ಟ್ಗೋಸ್ಕರ ಜನ ಅವ್ರನ್ನ ಮೆಚ್ಕೊಂಡ್ರು ಅಂತ ನನಗೆ ಅನಿಸುತ್ತೆ. ಅಫ್ಕೋರ್ಸ್ ನಾವು ಹೇಳಿರೋವಂಥದ್ದು ಜನಕ್ಕೆ ತಲುಪಿಸ್ಬೋದು. ಯಾಕೆ ಅಂತಂದರೆ ನಾವು ಮನೆ ಒಳಗಡೆ ಇದ್ದು ಅವ್ರನ್ನ ತುಂಬ ಹತ್ತಿರದಲ್ಲಿ 24 hours ನೋಡಿರ್ತೀವಿ. ಸೊ ಹಾಗಾಗಿ ಇರೋದ್ರಲ್ಲಿ ಬೆಸ್ಟ್ ಅಪ್ಪ, ನೀವು ಅವ್ರನ್ನ ಸಪೋರ್ಟ್ ಮಾಡಿ ಅಂತ ನಾವು ಹೇಳಿದಾಗ ನಮ್ಮ ಅಭಿಮಾನಿಗಳು ಕೂಡ ಕೇಳಿರಬಹುದು, ಹೆಲ್ಪ್ ಆಗಿರ್ಬೋದು. ಆ್ಯಂಡ್ ದಟ್ಸ್ ಫಾರ್ ಅ ಗುಡ್ ಥಿಂಗ್. ಅವರು ಕಷ್ಟಪಟ್ಟಿದ್ದಾರೆ, ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲ ಸಿಕ್ಕಿದೆ. ಅದಕ್ಕೆ ನಾನು ಕಾರಣ ಅಂತೆಲ್ಲ ಹೇಳ್ಕೊಳಕ್ಕಾಗಲ್ಲ. ಅವರು ಚೆನ್ನಾಗಿ ಆಡಿದ್ದಾರೆ. ಸೊ ಅವ್ರು ಚೆನ್ನಾಗಿ ಆಡಿರೋದ್ರಿಂದ ವೋಟ್ಸ್ ಜಾಸ್ತಿ ಬಂದಿದೆ. ನಮ್ಮ ಅಭಿಮಾನಿಗಳು ಕೂಡ ವೋಟ್ ಮಾಡಿರಬಹುದು. ಮುಂದೆ ಬೆಂಕಿ ಫಿಲಮ್ ಟೈಟಲ್ ಆದರೂ ಆಗ್ಬೋದಾ? ಬೆಂಕಿ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಆ್ಯಕ್ಚುಲಿ ಆ ಡೈರೆಕ್ಟರ್ ಜೊತೆನೇ ನಾನು ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಾನು ವಾಪಸ್ ಬಂದ ಕೂಡಲೇ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ, ನಿಮ್ಮದು ಟೈಟಲ್ ಆಲ್ರೆಡಿ ನೀವು ಸಿನಿಮಾ ಮಾಡಿಬಿಟ್ಟಿದ್ದೀರಾ ನನ್ನ ಟೈಟಲಲ್ಲಿ. ಇಲ್ಲ, ನಾನೇನೋ ಒಂದು ಡೈಲಾಗ್ ಹೊಡೆದೆ, ನಿಮ್ಮ ಸಿನಿಮಾ ಹೆಸರನ್ನ ನಾನು ಟೈಟಲ್ ಆಗಿ ತೊಗೊಂಡು ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಮುಂದೆ ಅದೇ ರೀತಿಯಾದ ಯಾವುದಾದ್ರೂ ಒಂದು ಹೆಸರಿಡೋದಕ್ಕೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಮಾಡಬೇಕು ಅಂತ ನನಗೂ ಆಸೆ ಇದೆ. ಓಕೆ, ಥ್ಯಾಂಕ್ ಯು. ಕರಿಮಣಿ ಮಾಲೀಕ ಅಂತ ಜಾಸ್ತಿ ವೈರಲ್ ಆಗ್ತದೆ ಸಾಂಗ್, ಅದ್ರ ಬಗ್ಗೆ ಹೇಳಿ ಅಂತ ಹೇಳಿ ಮೇಡಮ್. ಏನಂತ ಆ್ಯಕ್ಚುಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿಂದ ನಾನು ಫೋನ್ ಓಪನ್ ಮಾಡಿದಾಗೆಲ್ಲ ನನಗೆ ಕಾಣಿಸಿರೋಂಥ ಏಕೈಕ ಸಾಂಗ್ ಅದು ತುಂಬ ವೈರಲ್ ಆಗಿದೆ. ತುಂಬ ಚೆನ್ನಾಗಿದೆ. ಹಳೆ ಸಾಂಗ್, ಅದು ಹಳೆ ಸಾಂಗ್ನು ಕೂಡ ನಾನು ತುಂಬ ಇಷ್ಟಪಟ್ಟಿದ್ದೆ. ಸೊ ಈಗಲೂ ಇಷ್ಟಪಡ್ತಾ ಇದ್ದೀನಿ. ಮಾಡಿದ್ದು ಅಷ್ಟು ವೈರಲ್ ಆಯಿತು.
ಕರಿಮಣಿ ಮಾಲೀಕ ಅಂತ ತಕ್ಷಣ ಅದೇ ಟ್ರೆಂಡಿಂಗ್ದಾಗಿದೆ. ಯಾವ ಥರ ಅನಿಸ್ತದೆ ನಿಮಗೆ? ಅಲ್ಲ ಚೆನ್ನಾಗಿದೆ ನೀವು ಸಾಂಗ್. ಆಡ್ಬೋದಾ? ನಾರ್ಮಲ್ ಆಗಿರೋ ಸಾಂಗು ನನಗೆ ತುಂಬಾ ಇಷ್ಟ ಆಯ್ತು. ನೀವು ಆಡ್ಬೋದಾ? ಕೇಳ್ತಿದ್ದೆ. ಆಡ್ಬೋದಾ? ಹಾಡೋಕ್ಕೆಲ್ಲ ಬರಲ್ಲ ನಂಗೆ. ಹಾಡಕ್ ಬರಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.